ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಬಯಾಲಜಿ ನೋಡಿ 2025-26 ದ ಮಾಡೆಲ್ ಕ್ವಶನ್ ಪೇಪರ್ 1 ಬಯಾಲಜಿಯ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಅಂದ್ರೆ ಎಲ್ಲ ನಿಮ್ಮ 44 ಕ್ವಶನ್ಸ್ ಇದಾವೆ. ಎಲ್ಲ 44 ಕ್ವಶನ್ ಉತ್ತರಗಳನ್ನ ಈಗ ನಾವು ನೋಡೋಣ. ಈಗ ನೋಡ್ರಿ, ಮೊದಲಿಗೆ ಪಾರ್ಟ್ ಎ ಅಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಇಲ್ಲಿ ನೀವು ಮೊದಲು ಯಾವ್ದು ಬರೀತೀರಿ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಅದಕ್ಕೆ ಬರೋದು ಮತ್ತೆ ಕಾಟ್ ಹಾಕೋದು ಇದೆಲ್ಲ ರೀತಿ ಮಾಡಬೇಡಿ. ಇಲ್ಲಿ ಸ್ಟೇಟ್ಮೆಂಟ್ 1 ನೋಡಿ, ಪಾಲಿನೇಷನ್ ಡಸ್ ನಾಟ್ ಗ್ಯಾರಂಟಿ ದ ಟ್ರಾನ್ಸ್ಫರ್ ಆಫ್ ರೈಟ್ ಟೈಪ್ ಆಫ್ ಪೊಲನ್. ಸ್ಟೇಟ್ಮೆಂಟ್ 2, ಕಂಪ್ಯಾಟಿಬಲ್ ಪೊಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಗ್ಯಾರಂಟಿ ಡಬಲ್ ಫರ್ಟಿಲೈಸೇಷನ್ ಅಂತ ಇದೆ. ಇಲ್ಲ, ಇದನ್ನ ನಾವು ನೋಡಿದಾಗ ಉತ್ತರ ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಆನ್ಸರ್ ಎ ಅಂತ ಬರಿಬೇಕು. ನೀವು 1A ಅಂತ ಬರಿಬೇಕು. The secondary oocyte formation from primary oocyte occurs in which of the follicle ಅಂತ ಕೇಳಿದ್ದಾರೆ. ಸೆಕೆಂಡ್ ಆನ್ಸರ್ is tertiary follicle. Progenesis with AB and O blood groups are not possible from which of the following mating parents ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಉತ್ತರ A, O ಮತ್ತೆ AB. Another chemical name for the nitrogenous base thymine is 5-methyl-uracil. Select the correct match. ನೋಡಿ, ಇಲ್ಲಿ 4 ಇದನ್ನು ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಮ್ಯಾಚ್? ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಪ್ಲಾಸೆಂಟಲ್ ಮಮ್ಮಲ್ಸ್. ಇದರಲ್ಲಿ ಕರೆಕ್ಟ್ ಮ್ಯಾಚ್ ಸ್ಪಾಟೆಡ್ ಕ್ವಿಸ್ಕಸ್, ಫ್ಲೈಯಿಂಗ್ ಸ್ಕ್ವಿರಲ್. ಎ. ಇನ್ನು ವಿಚ್ ಆಫ್ ದ ಏನ್ಸಿಯಂಟ್ ಮೆನ್ ಪ್ರೊಟೆಕ್ಟೆಡ್ ದೇರ್ ಬಾಡಿ ವಿತ್ ಹೈಡ್ ಅಂಡ್ ಬರೀಡ್ ದೇರ್ ಡೆಡ್? 6th question answer B, Neanderthal. Human immunodeficiency virus replicates in 7th ನೋಡಿ. Answer C, helper T cells. ನೋಡಿ, HIV ಬಗ್ಗೆ ಕೇಳಿದ್ದಾರೆ. The drug which depressant and slow down body function is SMAC. Saccharomyces cerevisiae, commonly called brewer's yeast, is used for fermenting malted 9th ನೋಡಿ, malted cereals. In the year 1963, the 2 enzymes responsible for restricting the growth of bacteriophage in E. coli were isolated. One of them cut DNA and the other added the group. 10th ನೋಡಿ, other added the group methyl. Which of the following is the correct representation of primer annealing step in PCR? ನೋಡಿ, ಇದನ್ನು ನೋಡಿದ್ರೆ ಯಾವುದು ಕರೆಕ್ಟ್ ಅನ್ಸುತ್ತೆ? C. Given below are steps in the gene therapy of a patient with adenosine deaminase ADA deficiency. Given below are steps. ಯಾವುದು ಕರೆಕ್ಟ್ ಸ್ಟೆಪ್ಸ್ ಅಂತಂದ್ರೆ ಸ್ಟೆಪ್ ಸಿ ನೋಡಿ. 3rd, ನಂತರ 1st, ನಂತರ 2nd, ನಂತರ 4th. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. The organisms that reproduce only once in their lifetime. 13th question ನೋಡಿ. C, salmon fish. The decomposers especially abundant in the bottom of the pond are 14th. C, only fungi and bacteria. The IUCN Red List documented the extinction of species in the last 500 years include ನೋಡಿ, ಎಲ್ಲ ಡೈರೆಕ್ಟ್ ಕ್ವಶನ್ ಇದೆ. 15th B, 784. In fill in the blanks by choosing the appropriate words from those given below. The initial few days of milk produced after parturition is ನೋಡಿ, ಎಷ್ಟೊಂದು ಈಸಿ ಕ್ವಶನ್ ಇದೆ. ಏನಂತ ಕರೀತಾರೆ ಅದಕ್ಕೆ? ಕೊಲೆಸ್ಟ್ರಮ್. 16th ಏನಿದು? ಕೊಲೆಸ್ಟ್ರಮ್. ನೆಕ್ಸ್ಟ್, ಓರಲ್ ಪಿಲ್ಸ್ ಆಸ್ ಕಾಂಟ್ರಾಸೆಪ್ಟಿವ್ ಎಫೆಕ್ಟಿವ್ಲಿ ಫಂಕ್ಷನ್ ಬೈ ಇನ್ಹಿಬಿಟಿಂಗ್. ಏನ್ ಇನ್ಹಿಬಿಟ್ ಮಾಡ್ತಾವು? ಓವುಲೇಷನ್. ತುಂಬಾ ಈಸಿ ಕ್ವಶನ್. ಓವುಲೇಷನ್ ಇನ್ಹಿಬಿಟ್ ಮಾಡ್ತವೆ. ಸಿಂಪ್ಟಮ್ಸ್ ಆಫ್ ಕಾನ್ಸ್ಟಿಪೇಷನ್, ಅಬ್ಡಾಮಿನಲ್ ಪೇನ್ ಅಂಡ್ ಕ್ರಾಂಪ್ಸ್ ಅಸೋಸಿಯೇಟೆಡ್ ವಿತ್ ಡಿಸೀಸ್. ಅಮೀಬಿಯಾಸಿಸ್ ನೋಡಿ, ತುಂಬಾ ಈಸಿ ಕೇಳಿದ್ರೆ. ಅಮೀಬಿಯಾಸಿಸ್ ರೀಸೆಂಟ್ ಇರ್ತದಲ್ಲ, ಅವಾಗ ಕಾನ್ಸ್ಟಿಪೇಷನ್, ಅಬ್ಡಾಮಿನಲ್ ಪೇನ್, ಕ್ರಾಂಪ್ಸ್ ಎಲ್ಲ ಬರ್ತವೆ. Cyanobacteria is an autotrophic microbe widely distributed in aquatic and terrestrial habitats. Can fix atmosphere nitrogen in 19th ನೋಡಿ. 19th nostoc. 19th ಏನು? nostoc. Next ನೋಡಿ, Alexander Van Humboldt observed that within a region species dash increased with increasing explored area but up to certain limit. 20th richness. Up to certain level species richness increased. richness ಅಂತ ಕೊಟ್ಟಿದ್ದಾರೆ ನೋಡಿ, ಅದೇ richness. ಇದು 20th. ಇನ್ನು ಉಳಿದ ಪ್ರಶ್ನೆಗಳನ್ನ ಉತ್ತರದೊಂದಿಗೆ ನೋಡೋಣ, ಅಂದ್ರೆ ನಿಮ್ಗೆ ಸುಲಭ ಆಗ್ತದೆ.
ಎಲ್ಲ 45 ಪ್ರಶ್ನೆಗಳ ಉತ್ತರಗಳನ್ನ ನೋಡೋಣ. Please subscribe my YouTube channel.